ನಾನಿವತ್ತು ಇರೋದು ಗುರುಭವನ ರಸ್ತೆಯಲ್ಲಿದ್ದೀನಿ. ಸೊ ಇಲ್ಲಿ ವಿಭಿನ್ನವಾಗಿ ಒಂದಷ್ಟು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಚಿತ್ರಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದೇನಪ್ಪ ಅಂದರೆ ನಮ್ಮ ಸಂಸ್ಕೃತಿ, ಸೊ ನಮ್ಮ ಸಂಪ್ರದಾಯ, ಸೊ ನಮ್ಮ ಕಲ್ಚರ್ ಏನು ಅನ್ನೋದನ್ನ ಒಂದು ಇವತ್ತು ಪೇಂಟ್ ಮೂಲಕ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಸ್ಮಾರ್ಟ್ ಸಿಟಿ ಯೋಜನೆಯವರು ಮಾಡಿದ್ದಾರೆ. ಅವರಿಗೆ ತುಂಬ ಹ್ಯಾಟ್ಸಪ್ನ ಹೇಳ್ತೀನಿ ಈ ಸಂದರ್ಭದಲ್ಲಿ ನಾನು. ಸೊ ಇವತ್ತು ಒಂದು ಪೇಂಟನ್ನು ಮಾಡಬೇಕಾದ್ರೆ ತುಂಬ ಈ ವಿಭಿನ್ನವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹಾಗೆ ಚಿತ್ರಗಳನ್ನು ಬಿಡಿಸುವಂಥ ಪ್ರಯತ್ನ ಆಗಿರ್ಬೋದು. ಹಾಗೆ ನಮ್ಮ ದಾವಣಗೆರೆಯಲ್ಲಿ ಏನು ಫೇಮಸ್ಸು ಅಂದರೆ ನೀವು ಗೊತ್ತಿರ್ಬೋದು, ಸುಳ್ಳೆಕೆರೆ ಆಗಿರ್ಬೋದು, ಗ್ಲಾಸ್ ಹೌಸ್ ಆಗಿರ್ಬೋದು, ಹರಿಹರೇಶ್ವರ ಟೆಂಪಲ್ ಆಗಿರ್ಬೋದು, ಹೀಗೆ ಹಲವಾರು ವಿಭಿನ್ನವಾದ ಐತಿಹಾಸಿಕ ಸ್ಥಳಗಳನ್ನು ಕೂಡ ಇಲ್ಲಿ ಚಿತ್ರವನ್ನು ಗುರುಮೂರ್ತಿಯವರು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಕೇಳೋಣ, ಸೊ ಈ ಒಂದು ಪೇಂಟ್ಸ್ ಎಲ್ಲ ಯಾವ ರೀತಿ ಮಾಡಿದರು, ಸೊ ಈ ಒಂದು ಚಿತ್ರಣದ ಬಗ್ಗೆ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಗುರುಮೂರ್ತಿ ವಿ ಅಂತ. ನಾನು ಇಲ್ಲಿ ಬಾಯ್ಸ್ ಹೈಸ್ಕೂಲಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿದ್ದೀನಿ. ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಪೇಂಟ್ಸನ್ನು ಕೊಡಿಸಿ ಅದು DDPIನಿಂದ ಡ್ರಾಯಿಂಗ್ ಟೀಚರ್ಸ್ನ ಅಲಾಟ್ ಮಾಡಿಸಿ ಅವ್ರ ಕಡೆಯಿಂದ ಇದು ಪೇಂಟಿಂಗ್ ಮಾಡಿಸಿದ್ದಾರೆ. ಇದು ನೋಡಲಿಕ್ಕೆ ಮತ್ತು ನಮ್ಮ ಈ ಫುಟ್ಪಾತಲ್ಲಿ ಹೋಗೋರಿಗೆಲ್ಲ ನೋಡಲಿಕ್ಕೆ ಆಕರ್ಷಣೀಯವಾಗಿದೆ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಮಾಡಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಎಷ್ಟು ಜನ ಜ್ಞಾನಪೀಠ ಪುರಸ್ಕೃತ ಇದ್ದಾರೆ, 8 ಜನ ಇದ್ದಾರೆ. ಅವರ 8 ಭಾವಚಿತ್ರಗಳನ್ನು ಇದ್ದಾವೆ. ಅಲ್ಲಿಂದ ಈಗ ಹಿಂದೆ ಆಟ ಆಡ್ತಾ ಇರ್ತಕ್ಕಂಥ ಮಕ್ಕಳನ್ನು ಒಂದು ದೂರವಾಣಿ ಇದನ್ನು ಬಾಕ್ಸ್ ಮಾಡಿ ಅದರಿಂದ ದೂರವಾಣಿ ಇಟ್ಕೊಂಡು
ಮಾತಾಡೋಂಥ ಒಂದು ಚಿತ್ರಣ ಇದೆ. ಅಲ್ಲಿಂದ ಪ್ರಕೃತಿಯಾಗಿ ನೇಚರ್ ಅಂತ ಆನೆಗಳು ಅಂಥವನ್ನೆಲ್ಲ ಇದೆ. ಸೊ ಈ ಮಕ್ಕಳಿಗೆ ಒಂದು ಚಿತ್ರಣವನ್ನು ತೋರಿಸುವ ಮೂಲಕ ಈ ಹಳೆಯ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಅವರಿಗೆ ಅರಿವು ಮೂಡಿಸುವಂತ ಪ್ರಯತ್ನಕ್ಕೆ ಮಾಡಿದ್ದಾರೆ. ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ. ಸೊ ಹಾಗೆ ನಮ್ಮ ಹಳೆಯ ಸಂಪ್ರದಾಯ ಹೇಗಿತ್ತು, ಸೊ ನಮ್ಮ ಬೀಸಣಿಕೆಯಿಂದ ಏನೆಲ್ಲ ಮಾಡ್ತಿದ್ವಿ, ಹಾಗೆ ನಮ್ಮ ಮಕ್ಕಳ ಆಟ ಹೇಗಿತ್ತು, ಎಲ್ಲವೂ ಕೂಡ ಒಂದು ವಾಲ್ ಪೇಂಟ್ ಮುಖಾಂತರ ತೋರಿಸುವಂತ ಪ್ರಯತ್ನವನ್ನ ಸ್ಮಾರ್ಟ್ ಸಿಟಿ ಯೋಜನೆಯವರು ಮಾಡಿದ್ದಾರೆ. ಸೊ ಈಗ ಇದೆ ಅಂತಲ್ಲ, ಸೊ ಈ ರೋಡೇ ಅಂತಲ್ಲ, ಹೀಗೆ ಸರ್ಕಲ್ ಆಗಿರ್ಬೋದು, ಗುಂಡಿ ಸರ್ಕಲ್ ಆಗಿರ್ಬೋದು, ದಾವಣಗೆರೆ ಅಂತ ಸಾರ್ವಜನಿಕರ ವಲಯದಲ್ಲಿ ಇರ್ತಕ್ಕಂಥ ರೋಡುಗಳಲ್ಲಿ, ರಸ್ತೆಗಳ ಆಪೋಸಿಟ್ ರೋಡ್ಗಳಲ್ಲಿ ಅಥವಾ ಅಲ್ಲಿ ಒಂದು ಕಾಂಪೌಂಡ್ಗಳಿಗೆ ವಿಭಿನ್ನವಾದ ಒಂದು ವಾಲ್ ಪೇಂಟನ್ನು ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯವರು. ತುಂಬ ಚೆನ್ನಾಗಿ ಸುಂದರವಾದ ಸಿಟಿ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ದಾವಣಗೆರೆ ಸ್ಮಾರ್ಟ್ ಸಿಟಿಗೆ ಸೇರಿರೋದು ತುಂಬ ಖುಷಿಯಾಗಿದೆ. ಆ ಸ್ಮಾರ್ಟ್ ಸಿಟಿಯ ವರ್ಕ್ ಕೂಡ ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಸುಂದರವನ್ನು ನೋಡಿ ನಮಗೂ ತುಂಬ ಸುಂದರವಾಯಿತು ಅಂತ ಹೇಳ್ತಾ ಇಂಥ ಮತ್ತೊಂದು ವಿಭಿನ್ನವಾದ ಕಾನ್ಸೆಪ್ಟ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ JK TV ಕನ್ನಡ, ಇದು ನಿಮ್ಮ ವಾಹಿನಿ.